ಒಂದ್ ತಿಳ್ಕೊಳ್ರಿ, ಯಾವಾಗ ಡಿಸಿಪ್ಲಿನ್ ಅನ್ನೋದೈತ್ಲ ಅದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆದಾಗ ನೆಕ್ಸ್ಟ್ ಲೆವೆಲ್ ಒಳಗೆ ಇರ್ತೀರಿ ನೀವು. ನಿಮ್ಮ ಒಳಗೊಂದು ಈ ತರದೊಂದು ಮೆಚುರಿಟಿ ಬರ್ತದ ಅಂಡ್ ಈ ಲೆವೆಲ್ಗೆ ನೀವು ಚೇಂಜ್ ಆಗ್ತೀರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಶಿಸ್ತು, ಡಿಸಿಪ್ಲಿನ್ ಅಂಡ್ ಕ್ಲಾರಿಟಿ ಬಗ್ಗೆ ಮಾತಾಡೋಣ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗತ್ತಿದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಜೀವನನ ಆಗಿರ್ಬೋದು, ಒಂದು ಕಾಂಪಿಟೇಟಿವ್ ಪರೀಕ್ಷೆನ ಆಗಿರ್ಬೋದು, ಯಾವುದೇ ಫೀಲ್ಡ್ ಇರ್ಲಿ ಅಲ್ಲಿ ಡಿಸಿಪ್ಲಿನ್ ಅನ್ನೋದ ಬಹಳನ ಪ್ರಾಮುಖ್ಯತೆ ಐತಿ ಡಿಸಿಪ್ಲಿನ್ಗೆ ಮತ್ತೆ ಕ್ಲಾರಿಟಿಗೆ. ಸೊ ಇವಾಗ ಕ್ಲಾರಿಟಿ ಅಂತಂದ್ರೆ ಏನಂದ್ರ, ಬಹಳ ಜನರ ಮಿಸ್ಟೇಕ್ ಇದೆ, ಅವ್ರಿಗೊಂದು ಕ್ಲಾರಿಟಿ ಇರಂಗಿಲ್ಲ. ಒಂದು ಲೈಫ್ ಬಗ್ಗೆನ ಆಗಿರ್ಲಿ, ಗೋಲ್ ಬಗ್ಗೆನ ಆಗಿರ್ಲಿ, ಏನ್ ಮಾಡ್ಬೇಕು, ಏನ್ ಮಾಡಾತೀನಿ, ಅದಕ್ ನಾ ಏನ್ ಮಾಡ್ಬೇಕು, ಈ ಪಾಯಿಂಟ್ಸ್ ಗೊತ್ತೇ ಇರಂಗಿಲ್ಲ. ಇವಾಗ ಒಂದು ಓದಾತೀನಿ ಅಂತಂದಾಗ ಅದಕ್ಕೇನು ಪ್ಲಾನ್ ಇರಂಗಿಲ್ಲ, ಒಂದು ಅನ್ಸ್ಟ್ರಕ್ಚರ್ಡ್ ವೇ ಒಳಗ ಓದ್ತಿರ್ತಾರ. ಸೊ ಹಿಂಗಾಗಿ ಫಸ್ಟ್ ಥಿಂಗ್ ಕ್ಲಾರಿಟಿ ಇರ್ಬೇಕು. ನಿಮ್ಮ ಒಂದು ಕನಸಾಗಿರ್ಬೋದು, ನಿಮ್ಮ ಗೋಲ್ ಆಗಿರ್ಬೋದು, ನನ್ನ ಕನಸಿದ, ನನ್ನ ಗೋಲ್ ಇದ, ನಾ ಇದಕ್ಕ ಫಿಕ್ಸ್ ಆಗೇನಿ, ನಾ ಇದಕ್ಕ ಪ್ರಿಪ್ರೇಷನ್ ಮಾಡ್ಬೇಕು ಅಂದಾಗ ನಿಮ್ ಬ್ರೈನ್ ಕೂಡ ರೆಡಿ ಆಗ್ತದ. ಎಸ್, ನಾ IAS ಆಫೀಸರ್ ಆಗ್ಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮಗಿತ್ತಂದ್ರೆ ನಿಮ್ ತಲೆ ಒಳಗೆ ಹೆಂಗಿರ್ತೈತೆ ಅಂದ್ರೆ, ಎಸ್ ನಿಮ್ ಫೋಕಸ್ ಹೆಂಗಂದ್ರೆ ಪ್ರತಿಯೊಂದು ನೀವು ಗ್ರಾಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರ ಔಟ್ ಸೈಡ್ ಇಂದ. ಎಸ್, IAS ಆಫೀಸರ್ ಆಗ್ಬೇಕಂದಾಗ ಒಂದು ಹಾವ ಭಾವ ಆಗಿರ್ಬೋದು, ಒಂದು ನಡೆ ನುಡಿ ಆಗಿರ್ಬೋದು, ಒಂದು ಸ್ಟಡಿನ ಯಾವ ತರ ಮಾಡ್ಬೇಕು ಅಂಡ್ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿರ್ಬೇಕು, ಪ್ರತಿಯೊಂದು ನಿಮ್ಮ ಒಳಗ ತಾನ ಅದು ಇನ್ಬಿಲ್ಟ್ ಆಗಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ನೀವು ಹೊರಗಿನ ಒಂದು ವಾತಾವರಣದೊಳಗೆ ಯಾವ್ದೋ ವಿಡಿಯೋಸ್ ನೋಡಿದ್ರಿ, ಯಾವ್ದೋ ಪುಸ್ತಕ ಓದಿದ್ರಿ ಅಂದಾಗ ಚೇಂಜ್ ಆಗ್ತಿರ್ತೀರಿ. ಇನ್ನೇನೋ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡ್ರಿ ಅಂದಾಗ ಸಡನ್ ನೀವು ಏನಾರ ಕ್ಲಾರಿಟಿ ಇತ್ತು ನಿಮ್ ಮೈಂಡ್ ಒಳಗ ಅಂದಾಗ ನಿಮ್ ಫೋಕಸ್ ಇರ್ತೀರಿ. ಒಂದಷ್ಟು ಆಕ್ಟರ್ಸ್ ನ ನೀವು ಫಾಲೋ ಮಾಡ್ತಿರ್ತೀರಿ ಅಂದಾಗ ಪ್ರತಿಯೊಂದೊಂದು ಡ್ರೆಸ್ಸಿಂಗ್ ಆಗಿರ್ಬೋದು, ಒಂದು ಫಿಸಿಕ್ಸ್ ಮೇಂಟೈನ್ ಮಾಡೋದಾಗಿರ್ಬೋದು, ಹೇರ್ ಸ್ಟೈಲ್ ಎಲ್ಲಾನು ಫೋಕಸ್ ಕೊಡಕ್ ಸ್ಟಾರ್ಟ್ ಮಾಡ್ತೀರಿ. ಇನ್ನ ಬಾಡಿ ಬಿಲ್ಡ್ ಮಾಡ್ಬೇಕಂತ ಅನ್ಕೊಂಡವ್ರು ಆ ಒಂದು ಫುಡ್ ಪ್ಯಾಟರ್ನ್ ಆಗಿರ್ಬೋದು, ಒಂದು ಜಿಮ್ ಆಗಿರ್ಬೋದು, ಪ್ರತಿಯೊಂದನ್ನು ಫೋಕಸ್ ಮಾಡ್ತೀರಿ. ಅದೇ ಯಾವಾಗ ನಿಮ್ಮ ತಲೆ ಒಳಗೆ ಎದ್ರ ಬಗ್ಗೆನೂ ಕ್ಲಾರಿಟಿನ ಇಲ್ಲ ಅಂದಾಗ ಏನ್ ಮಾಡ್ತೀರಿ ಅಂದ್ರೆ, ಇದು ಆಕ್ಟರ್ ಆಗಕ್ಕೂ ಹೋಗ್ತೀರಿ, ಈ ಕಡೆ ಬಾಡಿ ಬಿಲ್ಡ್ ಮಾಡಕ್ಕೂ ಹೋಗ್ತೀರಿ, ಈ ಕಡೆ IAS ಆಫೀಸರು ಆಗಕ್ ಹೋಗ್ತೀರಿ. ಸೊ ಎರಡೆರಡು ಮೂರು ಒಂದು ದೋಣಿ ಮೇಲೆ ಕಾಲಿಟ್ಟು ಹೋಗೋರ್ದ ಕಠಿಣ ಆಗೈತಿ ಈಗ ಜೀವನ. ಅಂತದ್ರಾಗ ಎರಡೆರಡು ಮೂರು ದೋಣಿ ಮೇಲೆ ಕಾಲಿಟ್ಟು ಹೋಗ್ತೇನೆ ಅಂದ್ರ ಸಾಧ್ಯ ಇಲ್ಲ. ಸೊ ಜೀವನದೊಳಗೆ ನೀವ್ ಏನಾರ ಅನ್ಕೊಳ್ರಿ, ನೀವು ಅದು ಚಿಕ್ಕದ ಇರ್ಲಿ ದೊಡ್ಡದ ಇರ್ಲಿ, ಏನಾರ ಕನಸಿರ್ಲಿ, ಫಸ್ಟ್ ಕ್ಲಾರಿಟಿ ಇರ್ಬೇಕು. ಎಸ್, ನಾ ಇದನ್ನೇ ಮಾಡ್ತೀನಿ, ಅದ್ರ ಜೊತೆ ಒಂದು ಪುಟ್ಟ ಪ್ಲಾನ್ ಬಿ. ಯಾಕಂದ್ರೆ ಜೀವನ ಬಹಳ ಅನ್ಸರ್ಟನ್ ಅದ. ಕೆಲವು ಸಲ ಅನ್ಕೊಂಡಿದ್ ಆಗ್ದೇನೋ ಇರ್ಬೋದು, ಕೆಲವು ಸಲ ಏನೋ ತಪ್ಪುಗಳಾಗ್ತಾವ. ಹಿಂಗಾಗಿ ಅದ್ರ ಜೊತೆ ಒಂದು ಪ್ಲಾನ್ ಬಿ, ಇನ್ ಕೇಸ್ ಇದಾಗ್ಲಿಲ್ಲ ಅಂದಾಗ ನಂದೊಂದು ಪ್ಲಾನ್ ಬಿ ಐತಿ. ಇಷ್ಟು ಕ್ಲಾರಿಟಿ ಫಸ್ಟ್ ಪಾಯಿಂಟ್. ಇನ್ನ ಡಿಸಿಪ್ಲಿನ್ ಏನಿದ, ಶಿಸ್ತ್ ಅಂದ್ರೆ ಏನ? ಶಿಸ್ತ್ ಅಂದ್ರೆ ಇಷ್ಟನ ಏನಂತಂದ್ರ, ಒಂದು ಗೋಲ್ನ ನೀವು ಸೆಟ್ ಮಾಡಿರ್ತೀರಿ, ಆ ಗೋಲ್ನ ನೀವು ರೀಚ್ ಆಗ್ಬೇಕಂದಾಗ ಅದು ಎಷ್ಟ ಕಷ್ಟ ಇರ್ಲಿ ಏನೇ ಇರ್ಲಿ, ಪ್ರತಿದಿನ ನಿರಂತರವಾಗಿ ಅದರ ಟುವರ್ಡ್ಸ್, ಅದರತ್ತ ಪ್ರತಿನಿತ್ಯ ನಿರಂತರವಾಗಿ ನೀವು ಏನು ಒಂದು ಕೆಲಸ ಮಾಡ್ತಿರಲ್ಲ ಅದನ್ನ ಶಿಸ್ತು. ಎಲ್ಲಾನು ಮೋಟಿವೇಶನ್ ನಿಂದ ಆಗಂಗಿಲ್ಲ. ಮೋಟಿವೇಶನ್ ಏನಂತಂದ್ರೆ ಒಂದು ಎಮೋಷನಲ್ ಫ್ಯಾಕ್ಟರ್ ಇದು. ಅಪ್ ಹೋಗ್ತಿರ್ತದ, ಡೌನ್ ಬರ್ತಿರ್ತದ, ಸೊ ಮೇಲೆ ಕೆಳಗೆ ಆಗ್ತಿರ್ತದ. ಯಾವಾಗ ಮೋಟಿವೇಶನ್ ಹೈ ಇರ್ತೈತೆ ಅನ್ಕೊಳ್ರಿ, ಆ ಟೈಮ್ ಒಳಗ ಒಂದ ದಿನದೊಳಗನ ಪೂರ್ತಿ 100 ಪೇಜ್ ಓದ್ತೀನಿ ಅನ್ನೋ ಲೆವೆಲ್ಗೆ ಒಂದು ಮೋಟಿವೇಟ್ ಆಗ್ತಿರ್ತೀರಿ. ಯಾವಾಗ ಅದ ಡೌನ್ ಬರ್ತೈತಿಲ್ಲ, ಇಲ್ಲ ನಾ ಜೀವನದೊಳಗೆ ಓದಂಗೆ ಇಲ್ಲ, ನಾ ಯಾವತ್ತೋ ಆ ಫೀಲ್ಡಿಗೆ ಹೋಗಂಗೆ ಇಲ್ಲ, ಆ ರೇಂಜಿಗೆ ಡೌನ್ ಆಗ್ತೀರಿ. ಸೊ ಇದೇನೈತಿ, ಮೋಟಿವೇಶನ್ ಏನೈತ್ಲಾ ಎಮೋಷನಲ್ ಫ್ಯಾಕ್ಟರ್ ಇದೆ. ಮೋಟಿವೇಶನ್ ಸೇರಿದಾಗ ಒಂದು ಸಕ್ಸಸ್ ಸಿಗ್ತದ. ಇವಾಗ ಯಾವಾಗ ನೀವು ಒಂದು ಕನಸನ್ನ, ಒಂದು ಗೋಲ್ನ ಸೆಟ್ ಮಾಡ್ಕೊಂಡಿರ್ತೀರಿ ಅಂದಾಗ ಅದಕ್ಕೆ ಏನೇನ್ ಬೇಕು, ಬೆಳಗ್ಗೆ ಏಳ್ಬೇಕಾ, ರಾತ್ರಿವರೆಗೂ ಓದ್ಬೇಕಾ, ನಿದ್ದೆ ಸ್ಯಾಕ್ರಿಫೈಸ್ ಮಾಡ್ಬೇಕಾ, ಫ್ರೆಂಡ್ಸ್ ನ ಬಿಡ್ಬೇಕಾ, ಏನ್ ಐತ್ಲಾ ಅದನ್ನ ಮಾಡ್ತೀನಿ ಅಂಡ್ ನಿರಂತರವಾಗಿ ಮಾಡ್ಬೇಕು. ಇದು ಒಂದು ಡಿಸಿಪ್ಲಿನ್ ಏನೈತ್ಲಾ ಈ ತರ ಹೋಗ್ತಿರ್ತದ. ಲೈನ್ ಆಗಿ ಕರೆಕ್ಟ್ ಆಗಿ ಒಂದು ಮೊಮೆಂಟ್ ಒಳಗೆ ಹೋಗ್ಬೇಕದು. ಮೋಟಿವೇಶನ್ ತರ ಮೇಲೆ ಕೆಳಗ ಆಗ್ಬಾರ್ದು. ಶಿಸ್ತು ಏನೈತಿ ನಿರಂತರವಾದಂತ ಒಂದು ಪ್ರಕ್ರಿಯೆ ಇದೆ. ಯಾವಾಗ ನಿಮ್ಮ ಒಂದು ಡಿಸಿಪ್ಲಿನ್ ಅನ್ನೋದು ನಿಮ್ಮ ಹ್ಯಾಬಿಟ್ ಆಗಿ ಬದಲಾಗ್ತಿತ್ಲಾ, ನೀವು ಈ ಲೆವೆಲ್ಗೆ ಚೇಂಜ್ ಆಗ್ತೀರಿ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಚೇಂಜ್ ಆಗ್ತೀರಿ. ಒಂದು ಆ ಮೆಚುರಿಟಿ ಲೆವೆಲ್ ಆಗಿರ್ಬೋದು, ಆ ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನೀವು ಯಾವುದೇ ಫೀಲ್ಡ್ ಇದ್ರೂ ನಿಮ್ಮನ್ನ ತಡೆಯಕ್ ಆಗಂಗಿಲ್ಲ. ಸೊ ಡಿಸಿಪ್ಲಿನ್ ಫಸ್ಟ್ ಅಳವಡಿಸ್ಕೊಳ್ಬೇಕಾಗ್ತದ ಯಾವುದೇ ಒಂದು ಜೀವನದ ಯಾವುದೇ ಗೋಲ್ನ ರೀಚ್ ಮಾಡ್ಬೇಕಂದಾಗ. ಸೊ ಓಕೆ, ಹಂಗಾದ್ರೆ ಡಿಸಿಪ್ಲಿನ್ ಅಂದ್ರೆ ಏನಂತ ಗೊತ್ತಾಯ್ತು, ಕ್ಲಾರಿಟಿ ಬಗ್ಗೆ ಗೊತ್ತಾಯ್ತು. ಹಂಗಾದ್ರೆ ಈ ಡಿಸಿಪ್ಲಿನ್ ನ ಫಾಲೋ ಹೆಂಗ್ ಮಾಡೋದು? ಯಾಕಂತಂದ್ರ ಡಿಸಿಪ್ಲಿನ್ ಶಿಸ್ತು ಏನೈತ್ಲಾ
ನಮ್ ಯಾರಿಗೂ ಬೇಡ ಇದೆ. ಒಟ್ಟು ಎಲ್ಲಾರು ಹೇಟ್ ಮಾಡುವಂತ ಒಂದು ಪಾಯಿಂಟ್ ಇದೆ. ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಡಿಸಿಪ್ಲಿನ್, ಶಿಸ್ತಾಗಿ ಪ್ರತಿದಿನ ಯಾರು ಫೋಕಸ್ ಮಾಡಂಗಿಲ್ಲ. ಇವಾಗ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ನೋಡಿರ್ಬೋದು, ನಿಮಗ ಗೊತ್ತಿರ್ಬೋದು. ಇವಾಗ ಬಹಳ ಜನ ರೆಸೊಲ್ಯೂಷನ್ ಹಾಕೊಂಡಿರ್ತೀರಿ, ಅದ್ರೊಳಗ್ ಕಮ್ಮಿ ಅಂದ್ರೆ ಒಂದ್ 80% ಜನರ ರೆಸೊಲ್ಯೂಷನ್ ಮೂಲೆ ಗುಂಪಾಗಿರ್ತಾವ. ಯಾವ ಮೂಲೆ ಒಳಗ ಪೇಪರ್ ಬಿದ್ದಿರ್ತೈತೆ ಅದ ಗೊತ್ತಿರಂಗಿಲ್ಲ. ಸೊ ಅದನ್ನ ನಿಮ್ಮ ಒಂದು ಬಿಗ್ಗೆಸ್ಟ್ ಎನಿಮಿ ಅಂತ ಹೇಳ್ಬೋದು, ಶಿಸ್ತ್ ಇಲ್ದೆ ಇರೋದನ್ನ. ಸೊ ಹಂಗಾದ್ರ ಹಿಂಗೆ ಯಾವ ತರ ನಾವು ನಮ್ಮನ್ನ ಕನ್ವರ್ಟ್ ಮಾಡ್ಕೋಬೇಕು ಅಂದಾಗ ಚಿಕ್ಕ ಚಿಕ್ಕ ಟಿಪ್ಸ್ ಗಳೇ ಇರ್ತಾವ, ಅದನ್ನ ಫಾಲೋ ಮಾಡ್ಬೇಕಾಗ್ತದ ಅಷ್ಟ. ಫಸ್ಟ್ ಪಾಯಿಂಟ್, ಸ್ಟಾಪ್ ಗಿವಿಂಗ್ ರೀಸನ್ಸ್. ಕಾರಣಗಳನ್ನ ಕೊಡೋದನ್ನ ಬಿಟ್ಬಿಡ್ಬೇಕು, ನಿಲ್ಸೇ ಬಿಡ್ಬೇಕು ಇಮ್ಮಿಡಿಯೇಟ್ ಆಗಿ. ಇವಾಗ ಹೆಂಗಂದ್ರೆ ರಾತ್ರಿ 1 ಗಂಟೆ 2 ಗಂಟೆ ಮಟ ನಂಗೆ ನಿದ್ದಿನ ಹತ್ತಿಲ್ಲ, ಸೊ ನನಗ್ ಬೆಳಿಗ್ಗೆ ನಾಳೆ ಹೇಳಕ್ ಆಗುಲ್ಲ. ನೋ, ಒಟ್ಟ ರೀಸನ್ ಕೊಡೋದಂಗ ನೀವು ಯಾವ್ದಕ್ಕೂ. ಬೆಳಿಗ್ಗೆ ಹೇಳ್ಬೇಕಂತ ಪ್ಲಾನ್ ಮಾಡ್ಯಾರ 5 ಗಂಟೆಗೆ, ಬೇಕಾದ್ರೆ ರಾತ್ರಿ 4 ಗಂಟೆಗೆ ಮಲ್ಕೋರಿ, ನೀವು ಸ್ಟಿಲ್ ಅವತ್ತು ಎಳ್ಳೇಬೇಕು. ಆಯ್ತು, ನಿಮ್ಗೆ ಓದಾಕ್ ಆಗಂಗಿಲ್ಲಲ್ಲ, ಇಟ್ಸ್ ಓಕೆ, ಓದ್ಬೇಡ್ರಿ, ಬಟ್ ಎದ್ ಕೂತ್ಕೊಳ್ರಿ, ಹೇಳ್ರಿ, ಎಕ್ಸರ್ಸೈಸ್ ಮಾಡ್ರಿ, ಏನಾರ ಒಂದ್ ಮಾಡ್ರಿ ಫಸ್ಟ್ ಡೇ. ಅದೇ ತರ ನೀವು ಒಟ್ಟ ಯಾವುದೇ ವಿಷಯ ಇರ್ಲಿ, ಇವತ್ ನನಗೆ ಓದಾಕ್ ಆಗತ್ತಿಲ್ಲ, ನನ್ನ ಫ್ರೆಂಡ್ ಯಾರೋ ನನಗೆ ಹರ್ಟ್ ಮಾಡ್ರು, ನನ್ನ ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡೋ ನನಗೆ ಚೀಟ್ ಮಾಡಿರು, ಅಥವಾ ನನ್ನ ಮನಿ ಒಳಗ್ ನೋ ರೀಸನ್ಸ್. ಒಟ್ಟ ರೀಸನ್ಸ್ ನ ಕೊಡೋದನ್ನ ನೀವು ಸ್ಟಾಪ್ ಮಾಡ್ಬೇಕಾಗ್ತದ. ಹೌದು, ಎಮೋಷನಲಿ ತ್ರಾಸ ಆಗ್ತದ, ಕಷ್ಟ ಆಗ್ತದ, ಬಟ್ ಅದನ್ನ ಫೇಸ್ ಮಾಡಿ ಮುಂದೆ ಹೋದಾಗನ ನೀವು ಜೀವನದಾಗ ಮುಂದೆ ಹೋಗ್ತೀರಿ. ಯಾಕಂದ್ರೆ ನೀವು ನಿಮ್ಮ ಗುರಿ, ನಿಮ್ ಕನಸ, ನಿಮ್ ಸಲುವಾಗಿ ನೀವು ಕಷ್ಟಪಡ ಅಂತ ಹೇಳ್ತಿರ್ತಾರೆ ಯಾರೇ ಆಗ್ಲಿ. ಸೊ ಅಂತಂದ್ರೆ ನೀವ ಕಷ್ಟ ಪಡ್ಲಿಲ್ಲ ಅಂದ್ರೆ ಬೇರೆದವ್ರು ಹೇಳ್ಬೋದು ಅಷ್ಟ. ಅದೊಂದು ಸೇಯಿಂಗ್ ಅದ, ಕುದುರೆನ ನೀವು ನೀರ್ವರೆಗೂ ಒಯ್ಬಹುದು ಹೊರತು ಅದನ್ನ ನೀರ್ ಕುಡಿಸ್ಲಿಕ್ಕೆ ನಿಮಗ್ ಆಗಂಗಿಲ್ಲ. ಸೊ ಅದೇ ತರ ಯಾರೋ ನಿಮಗ್ ಮೋಟಿವೇಶನ್ ಮಾಡ್ಬೋದು, ಇವತ್ ನಾನು ನನ್ ಕಡೆ ಆದಷ್ಟೇನೋ ಹೇಳ್ಬೋದು, ಶೇರ್ ಮಾಡ್ಬೋದು, ಬಟ್ ಯಾವಾಗ ಅದನ್ನ ನೀವು ಕಾರ್ಯರೂಪಕ್ಕೆ ತರ್ತಿರಲ್ಲ ಅವಾಗ ನೀವು ಸಕ್ಸಸ್ ಆಗ್ತೀರಿ. ಸೊ ರೀಸನ್ ಕೊಡೋದನ್ನ ಪೂರ್ತಿ ಅವಾಯ್ಡ್ ಮಾಡ್ರಿ, ಒಟ್ಟ ಕಾರಣ ಕೊಡ್ಬೇಡ್ರಿ. ಏನೋ ಒಂದ್ ನಿಮ್ಮಿಂದ ತಪ್ಪಾಗತೈತಿ, ಕಾರಣ ಕೊಡೋದ್ ಬಿಟ್ಬಿಡ್ರಿ, ಅದ್ರ ಮೇಲೆ ವರ್ಕ್ ಮಾಡ್ರಿ. ಕಾರಣ ಕೊಡೋದ್ ಬಿಡಾತಿರಿ ಇನ್ ದ ಸೆನ್ಸ್, ಕಾರಣ ಕೊಡೋ ತರ ಸಿಚುವೇಶನ್ ಬರ್ಲೇಬಾರ್ದು, ಆ ತರ ನೋಡ್ಕೋಬೇಕು ನೀವು. ಒಂದು ಗುರಿ ಅದ, ಒಂದು ಗೋಲ್ ಅದ ಅಂದಾಗ, ಆ ಗೋಲ್ ರೀಚ್ ಆಗ್ಬೇಕಂದಾಗ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಎರಡೂನು ರೆಡಿ ಮಾಡ್ಕೋಬೇಕು ನೀವು. ಫಸ್ಟ್ ಒಂದು ಪೇಜ್ ಒಳಗ ಈ ಒಂದು ಗೋಲ್ನ ಅಚೀವ್ ಮಾಡ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕು, ಏನೆಲ್ಲ ಮಾಡ್ಬಾರ್ದು, ಈ ಲಿಸ್ಟ್ ನಿಮ್ ಹತ್ರ ಇರ್ಲೇಬೇಕು. UPSC ಬಗ್ಗೆ ಅಂತೂ ನಾ ಮಾತಾಡಂಗಿಲ್ಲ, ಯಾಕಂದ್ರೆ UPSC ಬಗ್ಗೆ ಒಂದು 700 ವಿಡಿಯೋಸ್ ಮಾಡೇನ, ಏನ್ ಮಾಡ್ಬೇಕು, ಮಾಡ್ಬಾರ್ದು, ಯಾವ ಪುಸ್ತಕ, ಆತರ. ಸೊ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅದ ಅಂದಾಗ ಒಂದ್ ಲಿಸ್ಟ್ ಮಾಡ್ಕೊಡ್ರಿ, ಪುಸ್ತಕಗಳನ್ನ ಓದ್ಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಈ ತರ ಈ ಕಡೆ ಬಂದಾಗ ಯಾವೆಲ್ಲ ನಿಮ್ನ ಅನ್ಫೋಕಸ್ಡ್ ಮಾಡ್ಲಿಕ್ಕೆ ರೀಸನ್ ಆಗತ್ತವು ಅದನ್ನೆಲ್ಲ ನೀವು ಲಿಸ್ಟ್ ಮಾಡ್ಕೋಬೇಕು. ಈ ಎರಡೂ ಲಿಸ್ಟ್ ನಿಮ್ ಕಡೆ ಇದ್ದಾಗ 100% ಕ್ಲಾರಿಟಿ ಸಿಗ್ತದ ಫೋಕಸ್ ಮಾಡ್ಲಿಕ್ಕೆ. ಇನ್ನ ಒಂದು ಸ್ಟ್ರಕ್ಚರ್ಡ್ ಆದಂತ ಒಂದು ರುಟೀನ್ ನ ಕ್ರಿಯೇಟ್ ಮಾಡ್ಕೊಡ್ರಿ. ಒಂದು ರುಟೀನ್ ಸೆಟ್ ಮಾಡ್ಕೋಬೇಕು ನೀವು. ಹೆಂಗಂದ್ರ 1 ಗಂಟೆಗೆ ಊಟ ಮಾಡ್ತೀನಿ, 5:15 ಟೀ ಕುಡಿತೀನಿ, 9 ಗಂಟೆಗೆ ನಾ ಊಟ ಮಾಡ್ತೀನಿ. ಫಸ್ಟ್ ಈ ತರ ಡಿಸಿಪ್ಲಿನ್ ನ ಅಳವಡಿಸ್ಕೊಡ್ರಿ ನೀವು ಲೈಫ್ ಒಳಗ. ನಾ ಬೆಳಗ್ಗೆ ಕರೆಕ್ಟ್ 7 ಗಂಟೆಗೆ ಹೇಳ್ತೀನಿ, ಅಥವಾ 5ಕ್ಕೆ ಹೇಳ್ತೀನಿ, ಅಥವಾ 4ಕ್ಕೆ ಹೇಳ್ತೀನಿ. ಒಂದು ಶಿಸ್ತು, ಒಂದು ರುಟೀನ್ ನ ಫಾಲೋ ಮಾಡ್ಕೊಳ್ರಿ. ಪ್ರತಿದಿನ ನೀವು ಅದೇ ಮಾಡ್ಬೇಕು. 10 ಗಂಟೆಗೆ ನಾಷ್ಟ ಆಗ್ಬೇಕು, 10 ಗಂಟೆಗೆ ಊಟ ಆಗ್ಬೇಕು, ಅಷ್ಟು ಅವರ್ ಒಳಗ ನೀವು ಸ್ಟಡಿ ಮಾಡ್ಬೇಕು, 10 ಗಂಟೆಗೆ ನಿದ್ದೆ ಮಾಡ್ಬೇಕು. ಈ ತರ ಒಂದು ಸ್ಟ್ರಕ್ಚರ್ಡ್ ಆದಂತ ಒಂದು ರುಟೀನ್ ನ ಸೆಟ್ ಮಾಡ್ಕೊಳ್ರಿ ಅಂಡ್ ಅದನ್ನ ಫಾಲೋ ಮಾಡ್ರಿ. ನೆಕ್ಸ್ಟ್, ರಿಯಲಿಸ್ಟಿಕ್ ಗೋಲ್ಸ್. ಎಸ್, ನಿಮ್ಮ ಗೋಲ್ಸ್ ಹೆಂಗಿರ್ಬೇಕಂದ್ರೆ ನಿಮ್ಮಿಂದ ಪಾಸಿಬಲ್ ಇರ್ಬೇಕು. ಒಂದ್ ಯಾವ್ದೋ ಮೋಟಿವೇಶನ್ ನೋಡಿರ್ತೀರಿ, ಒಮ್ಮೆ ಫುಲ್ ಮೋಟಿವೇಟ್ ಆಗಿರ್ತೀರಿ, ಬಂದ ತಕ್ಷಣ ಒಂದ್ 5 ನಿಮಿಷ ಒಳಗ ಪೂರ್ತಿ ಎಂ ಲಕ್ಷ್ಮೀಕಾಂತ್ ಓದ್ ಮುಗಿಸ್ತೇನಿ, 4 ದಿನದೊಳಗ ಎಂ ಲಕ್ಷ್ಮೀಕಾಂತ್ ಓದ್ ಮುಗಿಸ್ತೇನಿ, ರಿವಿಷನ್ ಮಾಡ್ತೇನಿ. ಇವೆಲ್ಲ ರಿಯಲಿಸ್ಟಿಕ್ ಅಲ್ಲ. ಸೊ ಗೋಲ್ಸ್ ರಿಯಲಿಸ್ಟಿಕ್ ಆಗಿರ್ಬೇಕು, ಮತ್ತೆ ಚಿಕ್ಕ ಚಿಕ್ಕದಾದಂತ ಒಂದು ಗೋಲ್ಸ್ ನ ಸೆಟ್ ಮಾಡ್ಕೋಬೇಕು ನೀವು. ಫಸ್ಟ್ ಡೇ ಓದತ್ತೀರಿ, ಒಂದೇ ಪೇಜ್ ಓದೋದು, ಒಂದೇ ಪೇಜ್ ರಿವಿಷನ್ ಮಾಡ್ಕೊಡ್ರಿ. ಬೆಳಿಗ್ಗೆ ಬೇಗ ಹೇಳೋದು, ಮಧ್ಯಾಹ್ನ ಆ ಟೈಮ್ ಊಟ ಮಾಡೋದು, ಒಂದೇ ಪೇಜ್ ಓದೋದು. ಅವತ್ತಿನ ಒಂದು ದಿನದ ಒಂದು ಸ್ಟ್ರಕ್ಚರ್ಡ್ ವೇ ಒಳಗ ಒಂದು ಮೂವ್ ಮಾಡೋದ ಇಂಪಾರ್ಟೆಂಟ್ ಇರ್ತದ ಇನಿಷಿಯಲ್ ಟೈಮ್ ಒಳಗ. ಇನ್ನ ಅವಾಯ್ಡ್ ಸೋಷಿಯಲ್ ಮೀಡಿಯಾ. ಎಸ್, UPSC ಆಗಿರ್ಬೋದು, ಅಥವಾ ಯಾರೆಲ್ಲ ನೀವು ಕಾಂಪಿಟೇಟಿವ್ ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡತ್ತೀರಿ, ನಿಮ್ಗೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಅವಶ್ಯಕತೆನೇ ಇಲ್ಲ ಅಂತೇಳಿ ನಾ ಪೂರಾ ಕ್ಲಿಯರ್ ಆಗಿ ಹೇಳಬಲ್ಲೆ. ಯಾಕಂತಂದ್ರೆ ಯಾವುದೇ ರೀತಿ ರೀಲ್ಸ್ ನೋಡೋದ್ರಿಂದ ನಿಮಗೇನು ಉಪಯೋಗ ಇಲ್ಲ, ಬಹಳ ಟೈಮ್ ವೇಸ್ಟ್ ಆಗ್ತದ. ಸೊ ಯಾವಾಗ ನಿಮಗ್ ಅವಶ್ಯಕತೆ ಅದ, ಯೂಟ್ಯೂಬ್ ಒಳಗೆ ಕ್ಲಾಸಸ್ ನೋಡ್ತೀರಾ, ಅಥವಾ ಆನ್ಲೈನ್ ಕೋಚಿಂಗ್ ತಗೊಂಡೇರ, ಅಲ್ಲಿ ನೋಡ್ರಿ. ಅದರ್ವೈಸ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಅವೆಲ್ಲ ಯೂಸ್ ಇಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆನ ಕಡಿಮೆ ಮಾಡ್ರಿ ಅಂಡ್ ಹೆಲ್ತ್ ಫೋಕಸ್. ನಿಮ್ಮ ಆರೋಗ್ಯ ಇಂಪಾರ್ಟೆಂಟ್ ಅದ, ಎಲ್ಲಕ್ಕಿಂತನೂ ಆರೋಗ್ಯ ಇಂಪಾರ್ಟೆಂಟ್ ಅದ. ಹೆಂಗಂದ್ರ ಸದೃಢವಾದ ದೇಹದೊಳಗ ಸದೃಢವಾದ ಮನಸ್ಸು ಇರ್ತೈತಂತ. ಸದೃಢವಾದ ಮನಸ್ಸಿದ್ದಾಗ ಅಷ್ಟೇ ನೀವು ಯಾವುದೇ ಗೋಲ್ನ ರೀಚ್ ಮಾಡ್ಲಿಕ್ಕೆ, ನೀವೊಂದು ಡಿಸಿಪ್ಲಿನ್ ನ ಫಾಲೋ ಮಾಡ್ಲಿಕ್ಕೆ ನಿಮ್ಗ ಆ ಒಂದು ಮನಸ್ಸು ಹೆಲ್ಪ್ ಮಾಡ್ತೈತಿ ಅಂದಾಗ ನಿಮ್ ಹೆಲ್ತ್ ಇಂಪಾರ್ಟೆಂಟ್ ಅದ.
ಇನ್ನ ಓಕೆ, ಈ ಟಿಪ್ಸ್ ಹೇಳೋದ ಈಸಿ, ಬಟ್ ಇವನ್ನ ನಾನು ಪ್ರತಿದಿನ ಫಾಲೋ ಮಾಡೋದು ಕೂಡ ಬಹಳನ ಕಠಿಣ ಐತಿ. ಸೊ ಯಾವ ತರ ನೀವು ಹಂಗಾದ್ರೆ ಡೈಲಿ ಇವನ್ನ ಫಾಲೋ ಮಾಡ್ಬೇಕು ಅಂದಾಗ ಒಂದು ಚಾಲೆಂಜ್ ನ ತಗೊಳ್ರಿ. 21 ಡೇಸ್ ಏನು ಒಂದು ಚಾಲೆಂಜ್ ಐತ್ಲ, ಅದು ಸೈಂಟಿಫಿಕ್ ಆಗಿ ಒಂಥರ ಪ್ರೂವನ್ ಅದ, ಬಹಳ ಜನಕ್ಕೆ ಅದು ವರ್ಕ್ ಆಗೈತನು. ಸೊ ನೀವೇನ್ ಮಾಡ್ರಿ, ಚಿಕ್ಕ ಚಿಕ್ಕ ಗೋಲ್ಗಳನ್ನ ಇಟ್ಕೊಳ್ರಿ. ನಾ ಅವಾಗ್ಲೇ ಹೇಳದೆ ನಿಮಗ ಏನಂತಂದ್ರ ಫಸ್ಟ್ ಡೇ ಸೆಕೆಂಡ್ ಡೇ ಒಳಗ ಹೇಳೋದು ಬರೀ ಅವತ್ ನಾ 10 ಗಂಟೆಗೆ ಹೇಳ್ತೀನಿ, ಅವತ್ತು ಎದ್ದ ತಕ್ಷಣ ನಂದು ಒಂದು ಊಟದ ಟೈಮ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಟೀ ಆಗಿರ್ಬೋದು, ವಾಕ್ ಆಗಿರ್ಬೋದು, ಎಕ್ಸರ್ಸೈಸ್ ಆಗಿರ್ಬೋದು, ಇನ್ ಟೈಮ್ ಒಂದು 21 ದಿನ ಇನ್ ಟೈಮ್ ಮಾಡ್ತಾ ಹೋಗ್ರಿ. ಕಡಿಮೆನ ಓದ್ರಿ, ಒಮ್ಮೆ ಮೈಂಡ್ಗೆ ಪ್ರೆಸರ್ನು ತಗೊಳಕ್ ಹೋಗ್ಬೇಡ್ರಿ, ಬಟ್ ಏನ್ ಒಂದ್ ಟೈಮ್ ಹಾಕೋತಿರ್ಲ 21 ಡೇಸ್ ಅದಕ್ಕ ಸ್ಟಿಕ್ ಆಗ್ರಿ. ಯಾವಾಗ ನಿಮ್ಮ ಒಂದು ರುಟೀನ್ ಇರ್ತಾವಲ್ಲ, ಅದು ನಿಮ್ಮ ಹ್ಯಾಬಿಟ್ ಆಗ್ತದಲ್ಲ, ಅವಾಗ ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಎಸ್, ಇವಾಗ ಡೆಫಿನೆಟ್ಲಿ ಹಂಗ ಆಗಿರ್ತದ. ನಿಮ್ಮ ಒಂದಷ್ಟು ಏನ್ ರುಟೀನ್ ಇರ್ತದಲ್ಲ, ಲೈಕ್ ಒಬ್ಬೊಬ್ರು 8ಕ್ಕೆ ಹೇಳ್ತೀರಿ, 9ಕ್ಕೆ ಹೇಳ್ತೀರಿ, ಯಾವಾಗೋ ನಾಷ್ಟ ಮಾಡ್ತೀರಿ, ಅವೆಲ್ಲ ನಿಮ್ಮ ಹ್ಯಾಬಿಟ್ಗಳು ಆಗ್ಬಿಟ್ಟವ. ಈಗ ಅದನ್ನ ನೀವು ವರ್ಷಗಳ ಗಂಟ್ಲೆ ಕಲ್ಟಿವೇಟ್ ಮಾಡ್ಕೊಂಡ್ ಬಂದಿರ್ತೀರಿ, ಅದನ್ನ ಬದಲಾಯಿಸ್ಬೇಕು ಇವಾಗ ಸಡನ್ ಆಗಿ ಅಂದಾಗ ಡೆಫಿನೆಟ್ಲಿ ಟೈಮ್ ತಗೋತೈತಿ. ಸೊ ಅದಕ್ಕೆ ಟೈಮ್ ನ ಕೊಟ್ಟು ಕಸ ನೀವು ನಿಮ್ಮ ಒಂದು ಏನ್ ಡಿಸಿಪ್ಲಿನ್ ಒಂದ್ ಏನ್ ಸ್ಟ್ರಕ್ಚರ್ಡ್ ಆದಂತ ಒಂದು ರೂಟೀನ್ ಇರ್ತೈತಲ್ಲ, ಅದನ್ನ ಕಲ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಕೂಡ ನಿಮ್ಗ ಸಮಯ ಬೇಕಾಗ್ತದ. ಸೊ ಒಂದು 21 ಡೇಸು ಒಂದು ಬೆಸ್ಟ್ ಆದಂತ ಸ್ಟ್ರಕ್ಚರ್ಡ್ ವೇ ಒಳಗೆ ಕ್ರಿಯೇಟ್ ಮಾಡಿದಂತ ರೂಟೀನ್ ನ ಫಾಲೋ ಮಾಡ್ರಿ. ಶಿಸ್ತು ಎಲ್ಲಿರ್ತೈತಲ್ಲ ಅಲ್ಲಿ ಸಮಯ ಪ್ರಜ್ಞೆ ಬರ್ತದ. ಯಾಕಂದ್ರೆ ನೀವು ಒಂದು ಡಿಸಿಪ್ಲಿನ್ಡ್ ಮ್ಯಾನರ್ ಒಳಗ ಆರ್ಗನೈಸ್ಡ್ ವೇ ಒಳಗ ಥಿಂಗ್ಸ್ ನ ಕೆಲಸಗಳನ್ನ ಮಾಡ್ತಾ ಹೋದ್ರಿ ಅಂತಂದ್ರೆ ನಿಮ್ಗೆ ಟೈಮ್ ಕೂಡ ಉಳಿತದ. ಉಳ್ದಂತ ಟೈಮ್ ಒಳಗ್ ನೀವು ಬೇರೆ ಬೇರೆ ಕಡೆ ಕೂಡ ಫೋಕಸ್ ಕೂಡ ಮಾಡ್ಬೋದು. ಒಬ್ರು ಸಕ್ಸಸ್ಫುಲ್ ಪರ್ಸನ್ ನ ನೋಡ್ತೀರಿ ಅಂದಾಗ ಅವರೊಬ್ರು ಆಕ್ಟರ್ ಆಗಿರ್ಬೋದು, ಅವರೊಬ್ರು IAS ಆಫೀಸರ್ ಆಗಿರ್ಬೋದು, ಒಬ್ರು ಟೀಚರ್ ಆಗಿರ್ಬೋದು, ಯಾರೇ ಆಗಿರ್ಲಿ, ಅವರೆಲ್ಲ ಜೀವನದೊಳಗ ಒಂದು ಡಿಸಿಪ್ಲಿನ್ಡ್ ಒಂದು ಶಿಸ್ತಿನ ಒಂದು ವೇ ಒಳಗ ಒಂದು ರುಟೀನ್ ನ ಫಾಲೋ ಮಾಡ್ತಿರ್ತಾರ ಅಂದಾಗ ಸಕ್ಸಸ್ ಆಗಿರ್ತಾರ. ಎಸ್, ನಮಗ ಎಲ್ಲಾ ಒಂದಷ್ಟು ಫೀಲ್ಡ್ ಬಗ್ಗೆ ಒಂದಷ್ಟು ಲೋ ಅನಿಸ್ತಿರ್ತದ, ಬಟ್ ಯಾವ್ದು ಲೋ ಅಲ್ಲ, ಎಲ್ಲಾರು ಕಷ್ಟ ಪಡ್ತಿರ್ತಾರ. ಪ್ರತಿಯೊಂದು ಫೀಲ್ಡ್ ಒಳಗನು ಅವರು ಬಹಳಷ್ಟು ಕಷ್ಟಗಳನ್ನ ಪಡ್ತಿರ್ತಾರ, ಬಹಳಷ್ಟು ತ್ಯಾಗಗಳನ್ನ ಮಾಡ್ತಿರ್ತಾರ ಅಂದಾಗನ ಅವ್ರು ಅಲ್ಲಿ ಇರ್ತಾರ. ಎಲ್ಲಾ ಜನನು ಯಾಕೆ ಸಕ್ಸಸ್ಫುಲ್ ಆಗಂಗಿಲ್ಲ ಅಂದ್ರ ಅದಕ್ಕೆ ಕಾರಣ ಡಿಸಿಪ್ಲಿನ್ ಒಂದನ. ಯಾವಾಗ ಒಬ್ಬ ವ್ಯಕ್ತಿ ಡಿಸಿಪ್ಲಿನ್ಡ್ ವೇ ಒಳಗ ಒಂದು ಪ್ರತಿಯೊಂದು ಸ್ಟ್ರಕ್ಚರ್ಡ್ ಒಂದು ಆರ್ಗ್ಯಾನಿಕ್ ವೇ ಒಳಗ ಪರ್ಫೆಕ್ಟ್ ಆಗಿ ಥಿಂಗ್ಸ್ ನ ಕೆಲಸಗಳನ್ನ ತನ್ನ ಒಂದು ಗುರಿಯತ್ತ ನಿರಂತರವಾಗಿ ಮಾಡ್ತಾ ಹೋಗ್ತಾನಲ್ಲ, ಡೆಫಿನೆಟ್ಲಿ ಸಕ್ಸಸ್ ಕಾಣ್ತಾನ. ಸೊ ನೀವು ಕೂಡ ಟ್ರೈ ಮಾಡ್ರಿ. ಇದು ಪ್ರತಿಯೊಬ್ಬರ ಕೈ ಒಳಗೈತಿ. ಯಾರೆಲ್ಲ ಅದನ್ನ ಫಾಲೋ ಮಾಡ್ತಾರೋ, ಇನಿಷಿಯಲ್ ಸ್ವಲ್ಪ ದಿನ ಕಷ್ಟ ಆಗ್ತದ, ಆ ಸ್ವಲ್ಪ ದಿನದ ಕಷ್ಟನ ಯಾರು ತಗೊಳ್ತಾರೋ, ಆ ರಿಸ್ಕ್ ನ ಯಾರು ತಗೋತಾರಲ್ಲ ಅವರು ಸಕ್ಸಸ್ ಆಗ್ತಾರ. ಅಂಡ್ ಜಸ್ಟ್ ಕಡಿಮೆ 1 ತಿಂಗಳು 2 ತಿಂಗಳ ಒಳಗ ಆ ಒಂದು ರುಟೀನ್ ನ ಸೆಟ್ ಮಾಡ್ಕೊಳಕ್ ಫೇಲ್ ಆದವರು ಕ್ಷಣಿಕ ಖುಷಿ, 1-2 ದಿನದ ಒಂದು ಖುಷಿನ ನೋಡೋರು ಜೀವನ ತುಂಬಾ ಒಂದು ಜಸ್ಟ್ ರಿಗ್ರೆಟ್ ಒಳಗನ ಲೈಫ್ ನ ಲೀಡ್ ಮಾಡ್ಬೇಕಾಗ್ತೈತಿ. ಎಸ್, ನಾನು ಅವಾಗ ಮಾಡಿದ್ರೆ ಹಂಗಾಗ್ತಿತ್ತು, ಇವಾಗ ಮಾಡಿದ್ರೆ ಹಿಂಗಾಗ್ತಿತ್ತು, ಇದ್ರೊಳಗನ ಜೀವನ ಹೋಗ್ತದ. ಸೊ ಆಯ್ಕೆ ನಿಮ್ ಮುಂದದ, ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಿ ಅನ್ನೋದು ನಿಮಗ್ ಬಿಟ್ಟಿದ್ದು. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.